ಈ ಮಧ್ಯೆ ಜೆನ್ಜಿ ಯುವತಿಯರ ಬಗ್ಗೆಯೂ ಕೂಡ ಕಂಗನಾ ರಣಾವತ್ ಕಿಡಿಕಾರಿದ್ದಾರೆ. ಪ್ರತಿಭಟನೆಯಲ್ಲಿ ಯುವತಿಯರು ಕೆಟ್ಟ ಪದಗಳನ್ನು ಬಳಕೆ ಮಾಡಿದ್ದಾರೆ. ಪ್ರಧಾನಿ ಮೋದಿ ಬಗ್ಗೆ, ಅವರ ತಾಯಿಯ ಬಗ್ಗೆ ಕೆಟ್ಟ ಮಾತುಗಳನ್ನು ಆಡಿದ್ದಾರೆ. ಕಂಗನಾ ಏನಿಲ್ಲಿ ಸುಳ್ಳು ಹೇಳ್ತಾ ಇಲ್ಲ. ಈ ರೀತಿಯಾದಂತಹ ಹಲವು ವಿಡಿಯೋಗಳು ವೈರಲ್ ಆಗಿದ್ದಿದೆ. ಹೋರಾಟದ ಸ್ಥಳದಿಂದ, ಜಂತರ್ ಮಂತರ್ನಿಂದ ಹೊಸ ತಲೆಮಾರಿನ ಭಾರತೀಯ ಮಹಿಳೆಯರ ಮಾತಿದು ಅಂತ ಹೇಳಿ ಆ ರೀಲ್ಸ್ಗಳನ್ನ ಆಧಾರವಾಗಿಟ್ಕೊಂಡು ಕಿಡಿಕಾರುವಂತಹ ಕೆಲಸವನ್ನ ಕಂಗನಾ ರಣಾವತ್ ಮಾಡಿದ್ದಾರೆ. ಜೊತೆಗೆ ಇದು ಗಟ್ಟರ್ ಜನರೇಷನ್ ಅಂತ ಹೇಳಿ ಜನರಲೈಸ್ ಮಾಡುವಂತಹ ಕೆಲಸ ಮಾಡಿದ್ದಾರೆ. ಮತ್ತೆ ವಿವಾದವನ್ನ ತೀವ್ರ ಸ್ವರೂಪಕ್ಕೊಂಡು ಹೋಗುವಂತಹ ಕೆಲಸವನ್ನ ಸಂಸದೆ ಕಂಗನಾ ರಣಾವತ್ ಮಾಡಿದ್ದಾರೆ. ಮತ್ತು ಒಂದು ಹೆಜ್ಜೆ ಮುಂದೆ ಹೋಗಿ ಇವರೆಲ್ಲ ಒಳ್ಳೆಯ ಗೃಹಿಣಿಯರಾಗೋಕ್ ಸಾಧ್ಯ ಇಲ್ಲ ಅಂತ ಹೇಳಿ ತಮ್ಮ ಮನಸ್ಥಿತಿ ಏನಿದೆ, ತಮ್ಮ ಪರ್ಸೆಪ್ಷನ್ ಏನಿದೆ ಅದನ್ನ ತೆರೆದಿಡುವಂತಹ ಕೆಲಸವನ್ನ ಮಾಡಿದ್ದಾರೆ. ನಾನು ಯಾಕೆ ಜೆನ್ಜಿಗಳ ಬಗ್ಗೆ ಅಂಥದ್ದೊಂದು ಪದವನ್ನ ಬಳಕೆ ಮಾಡದೆ ಅಥವಾ ಆ ರೀತಿಯಾಗಿ ಕೆಂಡವನ್ನ ಕಾಡದೆ ಅನ್ನೋದಕ್ಕೆ ಆಕೆ ಕೊಟ್ಟಂತಹ ಸ್ಪಷ್ಟನೆ ಇದು. ಆವತ್ತು ಪ್ರೊಟೆಸ್ಟ್ ನಲ್ಲಿ ಭಾಗಿಯಾಗಿದ್ದವರು ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಕೆಟ್ಟ ಕೊಳಕಾಗಿ ಮಾತನಾಡಿದ್ರು. ಆಕೆ ಹೇಳಿದ ನಿಜ ಕೂಡ. ಕೆಲವು ರೀಲ್ಸ್ಗಳು, ಕೆಲವು ವಿಡಿಯೋಗಳೆಲ್ಲ ವೈರಲ್ ಆಗಿದ್ವು. ಪ್ರಧಾನಿಗಳ ವಯಸ್ಸನ್ನ ಕೂಡ ಗಮನಿಸದೆ ಅಥವಾ ತೀರಾ ತುಚ್ಛವಾಗಿ, ಪ್ರಧಾನಿಗೆ ಅಂತಲ್ಲ ಯಾರಿಗೂ ಅಂಥ ಮಾತುಗಳನ್ನ, ಅಂಥ ಪದಗಳನ್ನ ಬಳಕೆ ಮಾಡಬಾರ್ದು, ಅಂಥ ಪದಗಳನ್ನ ಬಳಕೆ ಮಾಡಿದವರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಪ್ರಧಾನಿಗಳ ತಾಯಿಯನ್ನ ಅಥವಾ ಮತ್ಯಾರನ್ನೋ ಕೆಟ್ಟು ಕೊಳಕಾಗಿ ಅಸಹ್ಯ ಅಂಡರ್ ದಿ ಬೆಲ್ಟ್ ಮಾತನಾಡೋದಿದೆಯಲ್ಲ, ಅಂಥ ಪದಗಳು ಕೂಡ ಆ ಪ್ರೊಟೆಸ್ಟ್ ನಲ್ಲಿ ಬಳಕೆಯಾಗಿದ್ದಿದೆ. ಹಾಗಂತ ಎಲ್ಲರೂ ಹಾಗೆ, ಇಡೀ ಪ್ರೊಟೆಸ್ಟೇ ಹಾಗೆ ಅಂತ ಹೇಳಿ ಕಂಗನಾ ಅವರು ಜನರಲೈಸ್ ಮಾಡಿದಂತಹ ರೀತಿ ಇದೆಯಲ್ಲ, ಇಡೀ ಹೋರಾಟವನ್ನ ಕಂಡೆಮ್ ಮಾಡಿದಂತಹ ರೀತಿ ಇದೆಯಲ್ಲ, ಅದಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.